ಎಸ್, ಇನ್ನು ಇವತ್ತು ಬೆಂಗಳೂರಿನಲ್ಲಿ ಹಾಡ ಹಗಲೇ 2 ಕೋಟಿ ರೂಪಾಯಿಯ ದರೋಡೆ ನಡೆದಿರುವಂತದ್ದು. ಇನ್ನು ಉದ್ಯಮಿ USDTಗೆ ಹಣ ಕನ್ವರ್ಟ್ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ದರೋಡೆ ನಡೆದಿರುವಂತದ್ದು. ಶ್ರೀ ಹರ್ಷ ಕುತ್ತಿಗೆಗೆ ಚಾಕುವನ್ನ ಇಟ್ಟು ಬೆದರಿಸಿ ಕಳ್ಳತನವನ್ನ ಮಾಡಿದ್ದಾರೆ ಖದೀಮರು. 2 ಕೋಟಿ ಹಣವನ್ನ ದರೋಡೆ ಮಾಡಿದ್ದಾರೆ ಕಿರಾತಕರು. 2 ಕೋಟಿ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ವಿದ್ಯಾರಣ್ಯಪುರ್ನ MS ಪಾಳ್ಯದಲ್ಲಿ ಈ ಒಂದು ದರೋಡೆ ನಡೆದಿರುವಂತದ್ದು. ಜೂನ್ 25ರಂದು ನಡೆದಂತಹ ಘಟನೆ ಇವಾಗ ತಡವಾಗಿ ಬೆಳಕಿಗೆ ಬಂದಿದೆ. ಹಣ ಕಳೆದುಕೊಂಡವ್ರು ಯಾರು ಅಂತ ನೋಡೋದಾದ್ರೆ ಕೆಂಗೇರಿಯ ನಿವಾಸಿ ಶ್ರೀ ಹರ್ಷ ಅನ್ನೋ ಒಂದು ಉದ್ಯಮಿ. ಇವರು 2 ಕೋಟಿ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ. ಏನು USDTಗೆ ಹಣ ಕನ್ವರ್ಟ್ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಖದೀಮರು ಹರ್ಷ ಅವರ ಕುತ್ತಿಗೆಗೆ ಚಾಕುವನ್ನ ಇಟ್ಟು 2 ಕೋಟಿ ರೂಪಾಯಿ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಒಂದು ಪ್ರಕರಣದ ಕುರಿತು ಮತ್ತಷ್ಟು ಮಾಹಿತಿ ಇನ್ನು ಪೊಲೀಸರು ತನಿಖೆ ನಡೆಸಿದ ಮೇಲೆ ಎಲ್ಲಾ ಮಾಹಿತಿ ಹೊರಬೀಳುವಂತಹ ಸಾಧ್ಯತೆ ಇರುವಂತದ್ದು.